ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದ ನಂತರ ವೀಡಿಯೋ ಹಾಕ್ತಿದ್ದೇನೆ. ಎಂತ ಮಾಡೋದು, ಮಗು ಸಣ್ಣದಿದೆ, ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಣ್ಣ ಸಣ್ಣ ಶಾರ್ಟ್ ವೀಡಿಯೋಸನ್ನು ಹಾಕ್ತಿದ್ದೇನೆ. ನೋಡಿ, ಇವಾಗ ಇವನು ಎಷ್ಟು ಉಪದ್ರ ಮಾಡ್ತಿದ್ದಾನೆ ನೋಡಿ. ಒಂದು ಯಾವುದೇ ಫಂಕ್ಷನಿಗೆ ಹೋದಾಗ ಕಿವಿದನ್ನು ಹಾಕ್ಲಿಕ್ಕಿಲ್ಲ, ಈ ಥರ ಮಾಡ್ತಾನೆ. ಮೊನ್ನೆ ಒಂದು ರಿಕ್ಷಾದಲ್ಲಿ ಬೀಳಿಸಿದ. ನಾವಿವತ್ತು ಇವತ್ತು 10 ತಾರೀಕು. ಇವಾಗ ಸಂಜೆ ನಮ್ಮದು 7:15 ಟ್ರೈನ್ ಇದೆ. ನಾವಿವತ್ತು ಒಂದು ಕಡೆ ಹೋಗ್ತಾ ಇದ್ದೇವೆ. ಎಲ್ಲಿಗಂದರೆ ನಾವು ತಿರುಪತಿಗೆ ಹೋಗ್ತಾ ಇದ್ದೇವೆ. ಬಾಂಬೆ ಟು ತಿರುಪತಿ 7:15 ಟ್ರೈನ್ ಇದೆ. ಇವಾಗ 6 ಗಂಟೆಗೆ ಮನೆಯಿಂದ ಹೊರಡ್ತಿದ್ದೇವೆ. ಯಾಕೆ ಹೋಗ್ತಿದೆ ಅಂದರೆ ಇವನನ್ನು ಟಕ್ಲು ಮಾಡಲಿಕ್ಕೆ. ಅಂದರೆ ನನಗೆ ಮಗುವಿಗೆ ಈಗ 1.5 ವರ್ಷ ಆಯಿತು. ಇವನ ಫಸ್ಟ್ ಕೂದಲನ್ನು ತಿರುಪತಿಯಲ್ಲಿ ತೆಗೆಯೋದು ಅಂತೇಳಿ ಇವರು ಅಂದ್ಕೊಂಡಿದ್ರು. ಹಾಗಾಗಿ ಟಕ್ಲು ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು 7:15 ಕೂತ್ಕೊಂಡ್ರೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ರೈಲ್ವೆ ಸ್ಟೇಷನ್ ರೀಚ್ ಆಗ್ತೀವಿ. ಆನಂತರ ಪುನಃ ಅಲ್ಲಿಂದ ಹೋಗ್ಲಿಕ್ಕಿದೆ. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ವೀಡಿಯೋವನ್ನು ಮಾಡಲಿಕ್ಕೆ ಶೇರ್ ಮಾಡ್ತೀನಿ. ಇವಾಗ ಎಷ್ಟು ಮಾಡಿದೆಯಲ್ಲ ಮತ್ತೆ ನೋಡುವ. ಮತ್ತು ಅದೇ ಮೇಲ್ಗಡೆ ಟೆಂಪಲ್ ಮೇಲ್ಗಡೆ ಫೋನ್ ಎಲ್ಲ ಓಡಿಲ್ಲ. ಅಲ್ಲಿ ಯಾರು ಸಹ ವೀಡಿಯೋ ಮಾಡಲಿಕ್ಕಿಲ್ಲ. ನಾವು ಫೋನನ್ನು ಕೊಟ್ಟೇ ಹೋಗಬೇಕಾಗುತ್ತೆ. ಹಾಗೆ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಬಾಕಿ ಕಡೆ ಎಲ್ಲ ಕವರ್ ಮಾಡಲಿಕ್ಕೆ ನೋಡ್ತೇನೆ. ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಇವನನ್ನು ಇಟ್ಕೊಂಡು. ಒಮ್ಮೊಮ್ಮೆ ವೀಡಿಯೋ ಮಾಡಲಿಕ್ಕೆ ಹೋಗ್ತೇನೆ. ಇವನೊಂದು ಕಿನ್ನಿಗೆ ಹೊಡಿತಾನೆ, ಕೆಪ್ಪೆಗೆ. ಇವತ್ತೇನ ಕಿವಿದು ಹೊಡಿ. ಹಾಯ್ ಬಂದ್ಲಿ. ಹಾಯ್ 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 ಶಿವಾಶ್. ಹಾಗೆ ನಾನು ನನ್ನ ಸಣ್ಣ ಮಗ ರೆಡಿಯಾಗಿದ್ದೀನಿ. ಜಿಯನ್ನ ಪಪ್ಪ ರೆಡಿಯಾಗಿ ಕೆಳಗಡೆ ಹೋಗಿದ್ದಾರೆ. ತಿನ್ನಲಿಕ್ಕೆ ಏನಾದರೂ ವಡಪಾವ್ ಏನಾದರೂ ತರ್ತಾರೆ ಅಂತೇಳಿ. ಹಾಗೆ ನೋಡುವ, ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ತೇನೆ. ನಂತರ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡಿ, ನಾನಿಲ್ಲಿ ರಿಕ್ಷಾದಲ್ಲಿ ಹೋಗ್ತಾ ಇರುವಾಗ ಸ್ವಲ್ಪ ವೀಡಿಯೋವನ್ನು ಮಾಡಿದೆ. ತುಂಬಾ ಟ್ರಾಫಿಕ್ ಇತ್ತು, ತುಂಬ ಅಂದರೆ ತುಂಬ. ನಾವು ಕರೆಕ್ಟಾಗಿ 7 ಗಂಟೆಗೆ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ನಾವು ಕಲ್ಯಾಣಾಗಿ ಹೋಗ್ತಾ ಇದ್ದೀವಿ. ಅಂದರೆ ಕಲ್ಯಾಣ ಸ್ಟೇಷನಲ್ಲಿ ನಮ್ಮದು ಟ್ರೈನ್ ಇರೋದು, ತಾಣ ಸ್ಟೇಷನಲ್ಲಿ ಅಲ್ಲ. ಹಾಗೆಯೇ ನಮ್ಮ ಜೊತೆ ಇನ್ನೊಂದು ಫ್ಯಾಮಿಲಿ ಇತ್ತು ಅಲ್ಲ, ಆಗ ಅವರು ಫ್ರೆಂಡ್ ಇದ್ದು. ಅವರು ಸ್ವಲ್ಪ ಅಲ್ಲಿ ಬರುವಾಗ ಲೇಟ್ ಆಯಿತು. ನಮಗೆ ಭಯ ಆಯಿತು, ಅವರು ರೀಚ್ ಆಗ್ತಾರಾ ಇಲ್ವಾ ಅಂತೇಳಿ. ಕರೆಕ್ಟ್ 7:15 ರೀಚ್ ಆದರು. 5 ನಿಮಿಷದಲ್ಲಿ ಟ್ರೈನ್. ಇದು ಕಲ್ಯಾಣ ಸ್ಟೇಷನ್. ನಮ್ಮ ಬಸ್ ಎಲ್ಲ ಇರುತ್ತೆ, ಲೋಕಲ್ ಬಸ್, ಅದೇ ರೀತಿ ಲೋಕಲ್ ಟ್ರೈನ್. ಲೋಕಲ್ ಟ್ರೈನ್ ರಾತ್ರಿ ತನಕನೂ ಓಡ್ತಾನೇ ಇರುತ್ತೆ. ಅಂದರೆ ಬಾಂಬೆ ದಾದರಿಂದ ಕೆಲಸಕ್ಕೆ ಹೋದವರೆಲ್ಲ ರಿಟರ್ನ್ ಬರ್ತಾರಲ್ಲ, ಹಾಗಾಗಿ ನಾವು ಇವಾಗ ಕಲ್ಯಾಣ ಸ್ಟೇಷನಲ್ಲಿದ್ದೇವಲ್ಲ, ಕಲ್ಯಾಣ ಆಗಿ ಪುಣೆ ಜಂಕ್ಷನ್ ಆಗಿ ಆನಂತರ ನಮ್ಮ ಕರ್ನಾಟಕದಿಂದನೇ ಆಂಧ್ರಕ್ಕೆ ಹೋಗುವ ಟ್ರೈನ್ ಲಾಸ್ಟ್. ಇದು ಚೆನ್ನೈ ಲಾಸ್ಟ್ ಟ್ರೈನ್. ಇದು ಚೆನ್ನೈ ಎಕ್ಸ್ಪ್ರೆಸ್ ರೈಲಿನ ಹೆಸರು. ನಮಗೆ ಹೋಗುವಾಗ ಪೂನಾ ಜಂಕ್ಷನ್ ಸಿಕ್ಕಿತು. ಆನಂತರ ರಾಯಚೂರು ಜಂಕ್ಷನ್, ಮಂತ್ರಾಲಯ ಜಂಕ್ಷನ್, ನಂತರ ಕಲಬುರ್ಗಿ, ಅದೆಲ್ಲ ಪ್ಲೇಸ್ ಕವರ್ ಮಾಡ್ತಾ ಆಂಧ್ರದ ನಂತರ ಲಾಸ್ಟ್ ನಮ್ಮ ಸ್ಟೇಷನ್ ಇರೋದು ರೇಣಿಗುಂಟ. ಆನಂತರ ನೆಕ್ಸ್ಟ್ 2 ಸ್ಟೇಷನ್ ನಂತರ ತಮಿಳ್ನಾಡು ಬರುತ್ತೆ. ತಮಿಳ್ನಾಡಲ್ಲಿ ಲಾಸ್ಟ್ ಚೆನ್ನೈ ಸ್ಟೇಷನ್. ನೋಡಿ, ಇದೆಲ್ಲ ಏನು ಪ್ಲೇಸ್ ಕಾಣ್ತಾ ಇದೆಯಲ್ಲ, ಇದೆಲ್ಲ ಆಂಧ್ರ ಪ್ರದೇಶದ್ದು. ಅಲ್ಲಿ ನಾನು ರೀಚ್ ಆದ ನಂತರ ವೀಡಿಯೋ ಮಾಡಿದ್ದು. ಮತ್ತು ಇನ್ನೊಂದು ಏನಂದರೆ, ನಾವು ರಾತ್ರಿ 7:15 ಕೂತ್ಕೊಂಡದ್ದು. ರಾತ್ರಿ ಫುಲ್ ಮಹಾರಾಷ್ಟ್ರ ಕರ್ನಾಟಕ ಪಾಸ್ ಆಗುವಾಗ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಕತ್ತಲೆ ಇರುತ್ತೆ. ಇದು ಬೆಳಿಗ್ಗೆ ನಾನು ಮಾಡಿದಂಥದ್ದು. ತುಂಬಾ ಚೆನ್ನಾಗಿದೆ. ನೇಚರ್ ಇಲ್ಲಿ ಸಹ ತುಂಬಾ ಚೆನ್ನಾಗಿರುತ್ತೆ. ಇದು ನನಗೆ ತುಂಬಾ ಇಷ್ಟ ಆದದ್ದು. ನಾವು ಟ್ರೈನಲ್ಲಿ ಹೋಗ್ತಾ ಇರುವಾಗ ಗುಡ್ಡ ತುಂಬ ಗುಡ್ಡ, ಅಂದರೆ ಗುಡ್ಡದ ಮೇಲೆ ಗುಡ್ಡ. ಅದನ್ನು ನೋಡಲಿಕ್ಕಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಹೋಗಿ ಹತ್ರದಿಂದ ಅದನ್ನೊಂದು ಮುಟ್ಟಿ ಬರುವ ಅಂತೇಳಿ ಆಗ್ತಾಯಿತ್ತು, ಅಷ್ಟು ಚೆಂದ. ಒಂದು ಗುಡ್ಡ ನಂತರ ಇನ್ನೊಂದು ಆದ ನಂತರ ಇನ್ನೊಂದು. ನಮಗೆ ನೋಡುವಾಗ ಹತ್ರದಿಂದ ಕಾಣುತ್ತೆ, ಹೋಗು ಅಂತ ಆಗ್ತಾಯಿತ್ತು. ಅದೇ ಹೇಳ್ತಾರಲ್ಲ, ದೂರದ ಬೆಟ್ಟ ಕಣ್ಣಿಗೆ ಹತ್ರದಿಂದ ಏನು ಕಾಣ್ತದೆ ಅಂತ ಒಂದು ಗಾದೆ ಮಾತಿದೆಯಲ್ಲ, ಹಾಗೆಯೇ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಪ್ಲೇಸ್. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ತಿರುಪತಿಗೆ. ನನಗೂ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು. ದೇವಸ್ಥಾನದ್ದು ಮತ್ತೆ ಹೇಳ್ತೇನೆ. ಇಲ್ಲಿ ಹೋಗುವಾಗ ಈ ನೇಚರ್ ಬ್ಯೂಟಿ ಏನಿದೆ ಅದನ್ನು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ನನಗೆ ಏನಪ್ಪ ಅಂದರೆ, ಗುಡ್ಡ ಎಲ್ಲಿ ನೋಡಿದರೂ ಗುಡ್ಡ. ಅದನ್ನು ಹೇಳ್ತಾರಲ್ಲ ಸಪ್ತಗಿರಿ ಅಂತೇಳಿ, ಇದಲ್ಲ, ಅದು ನಮಗೆ ತಿರುಪತಿ ಮೇಲೆ ಹೋಗುವಾಗ ಕಾಣುತ್ತೆ. ನಂತರ ನಾವು ರೇಣಿಗುಂಟ ಸ್ಟೇಷನ್ ಕರೆಕ್ಟಾಗಿ 1 ಗಂಟೆಗೆ ಇಳಿದ್ವಿ. ಆನಂತರ ಇಲ್ಲಿ ಸ್ಟೇಷನಿಂದ ಹೊರಗಡೆ ಹೋಗ್ತಾ ಇದ್ವಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತೇಳಿ ಕೇಳ್ತಿದ್ದೇನೆ. ಹಾಗೆಯೇ ಈ ವಿಡಿಯೋ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ತುಂಬ ಜನ ಕೇಳ್ತಾಯಿದ್ರು,
ಬಾಂಬೆಯಿಂದ ಹೋದರೆ ಹತ್ರನಾ ಅಂತೇಳಿ. ಇಲ್ಲ, ಬಾಂಬೆಯಿಂದ ಹೋದರೆ ದೂರನೇ. ಯಾಕೆ ಬಾಂಬೆ ಆಗಿ ಕರ್ನಾಟಕ ಆಗಿ ನೆಕ್ಸ್ಟ್ ಆಂಧ್ರ ಪ್ರದೇಶಕ್ಕೆ ಬರಬೇಕಾಗುತ್ತೆ. ಅದೇ ನಮ್ಮ ಕರ್ನಾಟಕದಿಂದ ಹೋದರೆ ತುಂಬಾ ಹತ್ತಿರ. ಯಾಕಂದರೆ ಕರ್ನಾಟಕ ಆಗಿ ಬ್ಯಾಂಗ್ಳೂರಿಂದ ಬೇಗ ನಾವು ತಿರುಪತಿ ರೀಚ್ ಆಗ್ಬೋದು. ನೋಡಿ, ಇದೆಲ್ಲ ನಾನು ಅಲ್ಲಿ ವಿಡಿಯೋ ಮಾಡಿದ್ದು. ಬೋರ್ಡೆಲ್ಲ ಆಂಧ್ರ ಅಂದರೆ ತೆಲುಗು ಭಾಷೆಯಲ್ಲಿದೆ. ಅದೇ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿತ್ತು. ಅದೇ ಸ್ವಲ್ಪ ಕನ್ನಡದಾಗೆ ಅಂತೆಲ್ಲ ಸ್ವಲ್ಪ ಮೇಲ್ಗಡೆ ದೀರ್ಘ ಎಲ್ಲ ಕೊಡುವಂಥದ್ದು ಬೇರೆ. ಆನಂತರ ನಾವು ಅಲ್ಲಿಂದ ಬಸ್ಸಿಗೆ ಕಾದು ಬರಲಿಲ್ಲ. ಪುನಃ ರೈಲ್ವೆ ಸ್ಟೇಷನಿಂದ ಮೇಲುಗಡೆ ಹೋಗಲಿಕ್ಕೆ AC ಬಸ್ಸಿಗೆ ಆದರೆ 150 ರೂಪಾಯಿ ಕೊಡಬೇಕು. ನಾರ್ಮಲ್ ಬಸ್ಸಿಗೆ ಆದರೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು ಕಾದು ಬಸ್ ಬರಲಿಲ್ಲ. ಹೋಟೆಲಲ್ಲಿ ಊಟ ಮಾಡಿ ಆನಂತರ ನಾವು ರಿಕ್ಷಾದಲ್ಲಿ ಹೋದ್ವಿ. ರಿಕ್ಷಾದಲ್ಲಿ ಎಲ್ಲಿ ತನಕ ಹೋದ್ವಿ ಅಂದರೆ ಮೇಲ್ಗಡೆ ಸ್ವಲ್ಪ ಹೋದರೆ ರಿಕ್ಷಾದಲ್ಲಿ ಹೋದರೆ ಅಂತೆ ಸ್ವಲ್ಪ ಬಸ್ ಸಿಗ್ತದೆ ಅಂತ, ಅಲ್ಲಿ ಬೇಗ ರೀಚ್ ಆಗ್ಬೋದಂತೆ. ಅದಕ್ಕೋಸ್ಕರ ನಾವು ರಿಕ್ಷಾದಲ್ಲಿ ಹೋಗಿ ಅಲ್ಲಿಂದ ಪುನಃ ಬಸ್ಸನ್ನು ಕ್ಯಾಚ್ ಮಾಡಿದ್ವಿ. ಇದೆಲ್ಲ ನಾನು ತಿರುಪತಿಗೆ ಹೋಗುವಾಗ ವಿಡಿಯೋ ಮಾಡಿದ್ದು. ಇಲ್ಲಿ ಫುಲ್ ಈ ಪ್ಲೇಸಿಗೆಲ್ಲ ಹೇಳೋದು ತಿರುಪತಿ ಅಂತೇಳಿ. ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಅದೇ ರೀತಿ ತುಂಬ ದೊಡ್ಡ ಬಿಲ್ಡಿಂಗ್ ಏನಿಲ್ಲ, ಒಂದು 6-7 ಫ್ಲೋರ್ನ ಬಿಲ್ಡಿಂಗ್ ಮಾತ್ರ. ಇದು ಹೆಚ್ಚಾಗಿ ಮನೆಗಳೇ ಇರೋದಿಲ್ಲ, ಯಾವುದೇ ಆಫೀಸ್ ಅಂಥದ್ದೇನೂ ಇಲ್ಲ, ಎಲ್ಲ ಮನೆಗಳೇ ಹೆಚ್ಚಾಗಿ ಕಾಣ್ತಾ ಇರೋದು. ತುಂಬಾ ಚೆನ್ನಾಗಿದೆ, ಜಾಸ್ತಿ ಬಿಲ್ಡಿಂಗ್ ಏನಿಲ್ಲ. ನೋಡಿ, ಮತ್ತು ಇನ್ನೊಂದೇನಪ್ಪ ಅಂದರೆ ಅಲ್ಲಲ್ಲಿ ದೇವಸ್ಥಾನಗಳನ್ನೇ ಕಾಣ್ಬೋದು ನಾವು. ನೋಡಿ, ನಾವು ಇಲ್ಲಿ ಪುನಃ ಬಸ್ಸನ್ನು ಹತ್ತಿ ಇಲ್ಲಿ ಅಂತಂದರೆ ಬಸ್ಸಲ್ಲಿ ಕೂತ್ಕೊಂಡ್ವಲ್ವಾ, ಬಸ್ಸಲ್ಲಿ ಕೂತ್ಕೊಂಡಂದರೆ ಇಲ್ಲಿ ಪುನಃ ಚೆಕ್ಕಿಂಗ್ ಇದೆ. ಒಮ್ಮೆ ಬಸ್ಸಲ್ಲಿ ಕೂತ್ಕೊಂಡು ಟಿಕೆಟ್ ಮಾಡಿದ ನಂತರ ಪುನಃ ನಾವು ಬಸ್ಸಿಂದ ಇಳಿದು ನಮ್ಮ ಬ್ಯಾಗನ್ನೆಲ್ಲ ಚೆಕ್ಕಿಂಗಿಗೆ ಕೊಡಬೇಕು. ಚೆಕ್ಕಿಂಗ್ ಮಾಡಿದ ನಂತರ ಬಸ್ ಎದುರು ಬರ್ತದೆ, ಪುನಃ ಬಸ್ಸಿಗೆ ಹತ್ತಬೇಕು. ಅದು ರೂಲ್ಸು. ಚೆಕ್ಕಿಂಗ್ ಮಾಡ್ತಾರೆ, ನಮ್ಮ ಬ್ಯಾಗ್ ನಮ್ಮನ್ನೆಲ್ಲ ಚೆಕ್ಕಿಂಗ್ ಮಾಡಿ ಪುನಃ ಅದೇ ಬಸ್ಸಲ್ಲಿ ಕೂತ್ಕೊಂಡು ಪುನಃ ಮೇಲೆ ಹೋಗೋದು. ಇವಾಗ ನಾವು ರಿಯಲಾಗಿ ಮೇಲ್ಗಡೆ ದೇವಸ್ಥಾನದ ಮೇಲ್ಗಡೆ ಆ ಟೆಂಪಲ್ಗೆ ಹೋಗುವಂಥ ಪ್ಲೇಸ್. ಇದು ಚೆಕ್ಕಿಂಗ್ ಏರಿಯಾ. ಅದೇ ಹೇಳ್ತಾರಲ್ಲ, ಇಲ್ಲಿಂದ ಕೆಲವರು ನಡೆದುಕೊಂಡು ಹೋಗ್ತಾರೆ, ಏನಾದರೂ ಹರಕೆ ಎಲ್ಲ ಇದ್ದರೆ. ನಾವು ಬಸ್ಸಲ್ಲಿ ಹೋದ್ವಿ. ಬಸ್ಸಲ್ಲಿ ಹೋಗುವಾಗ ಬೆಟ್ಟಗಳು ಕಾಣ್ತದೆ, ಹಾಗೆಯೇ ತಲೆ ಕೂಡ ಹಾಗೆಯೇ ಸುತ್ತು ಬರುತ್ತೆ. ಅದು ಸುತ್ತು ಆಗಿ ಹೋಗುವಾಗ ಅಲ್ಲಿದ್ದು ವೀಡಿಯೋ ನಾನು ಮಾಡಲಿಲ್ಲ ಹೆಚ್ಚಾಗಿ. ಆನಂತರ ನಾವು ರೂಮ್ ತೆಕ್ಕೊಂಡ್ವಲ್ಲ, ಆ ರೂಮಲ್ಲಿ ಕೂತ್ಕೊಂಡು ನಾನು ಸ್ವಲ್ಪ ವೀಡಿಯೋ ಮಾಡಿದೆ. ನನಗೆ ಬಸ್ಸಲ್ಲಿ ಹೋಗುವಾಗ ತುಂಬ ಚಕ್ಕರ್ ಬಂತು, ಲೋ BP ಎಲ್ಲ ಆಯಿತು, ಹಾಗಾಗಿ ನಾನು ಅಲ್ಲಿ ವೀಡಿಯೋ ಮಾಡಲಿಲ್ಲ. ಮತ್ತು ರೂಮ್ ನಾವು ಆನ್ಲೈನ್ ಬುಕ್ ಮಾಡಿದ್ವಿ. ನಾವು ಇಲ್ಲಿ ಟಿಕೆಟ್ ಮಾಡಿ ಹೋಗುವಾಗಲೇ ಆನ್ಲೈನ್ನಲ್ಲಿ ರೂಮ್ ಕೂಡ ಬುಕ್ ಮಾಡಿದ್ವಿ. ಅಲ್ಲಿ ತೆಗೆದಂಥ ವೀಡಿಯೋ ಇದೆಲ್ಲ. ರೂಮ್ ಸಿಂಪಲ್ ಆಗಿತ್ತು, ಸಾಕು ಒಂದು ದಿನದ ಮಟ್ಟಿಗೆ. ಅಂದರೆ ಫ್ರೆಶ್ ಆಗಿ ಒಂದು ಡ್ರೆಸ್ ಹಾಕಿ ಹೋಗಲಿಕ್ಕೆ, ನೆಕ್ಸ್ಟ್ ನಾವು ರಿಟರ್ನ್ ಬರ್ತೇವಲ್ಲ, ಹಾಗಾಗಿ. ನಂತರ ನಾವು ಇಲ್ಲಿಂದ ಬ್ಯಾಗೆಲ್ಲ ಇಟ್ಟು ಮಕ್ಕಳದ್ದು ಕೂದಲು ತೆಗಿಲಿಕ್ಕೆ ಹೋಗ್ತಾ ಇದ್ದೇವೆ. ಫಸ್ಟ್ ಕೂದಲನ್ನು ತೆಗೆದು ಆನಂತರ ಸ್ನಾನ ಮಾಡಿ ಮೇಲ್ಗಡೆ ಹೋಗಬೇಕಲ್ಲ. ಇವಾಗ ನಮ್ಮ ರೂಮಿಂದ ಹಿಂದಿನ ಸೈಡಲ್ಲಿ ಕೂದಲು ತೆಗಿಲಿಕ್ಕೆ ಅಲ್ಲಿ ಒಂದು ಪ್ಲೇಸ್ ಇತ್ತಂತೆ, ಅಲ್ಲಿ ತುಂಬ ಜನ ತೆಗಿತಾಯಿದ್ರು. ಅಲ್ಲಿಗೆ ಹೋಗಿ ಕೂದಲನ್ನು ತೆಗಿತಾಯಿದ್ವಿ. ಇಲ್ಲಿ ಎಲ್ಲ ಪ್ಲೇಸ್ ಚೆನ್ನಾಗಿದೆ. ಅಲ್ಲಲ್ಲಿ ಲೇಡೀಸ್ ಆನಂತರ ಜೆಂಟ್ಸಿಗೆಲ್ಲ ವಾಶ್ರೂಮ್ನ ವ್ಯವಸ್ಥೆ ಕೂಡ ಇತ್ತು, ಕ್ಲೀನಾಗಿದೆ. ಅಲ್ಲಲ್ಲಿ ಅಂದರೆ ಕಸ ಗುಡಿಸೋರೆಲ್ಲ ಇದ್ದರು. ಅಂದರೆ ಇದೊಂದು ಟೂರಿಸ್ಟ್ ಪ್ಲೇಸ್ ಅಲ್ಲ, ಚೆನ್ನಾಗಿ ಇಡಲೇಬೇಕಾಗುತ್ತೆ. ಹಾಗಾಗಿ ತುಂಬ ಕ್ಲೀನಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆನಂತರ ಇನ್ನೊಂದು, ಇಲ್ಲೇ ಹೊರಗಡೆ ನೇಚರ್ ಆಗಿರ್ಬೋದು, ಈ ಪಾರ್ಕಿಂಗಲ್ಲಿ ಆಗಿರ್ಬೋದು ಅಷ್ಟೇ ವೀಡಿಯೋ ಮಾಡಲಿಕ್ಕೆ ಬಿಡೋದು, ಮತ್ತು ಎಲ್ಲಿ ಸಹ ವೀಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ. ಅದಲ್ಲದೆ ನಾನು ಕೂದಲು ತೆಗೆಯುವಲ್ಲಿ ಸಹ ವೀಡಿಯೋ ಮಾಡಲಿಕ್ಕೆ ಹೋಗುವಾಗ ಅವ್ರು ಹೇಳಿದರು, ಮೊಬೈಲ್ ಅಲೌಡ್ ಇಲ್ಲ, ಕೂದಲು ತೆಗೆಯುವ ವೀಡಿಯೋವನ್ನು ಮಾಡಬಾರ್ದು ಅಂತೇಳಿ ನನಗೆ ಹೇಳಿದರು. 2 ಸಲ ಟ್ರೈ ಮಾಡಿದೆ, 2 ಸಲ ಅಲೌಡ್ ಇಲ್ಲ ಅಂತೇಳಿ ಜೋರು ಮಾಡಿದರು. ಆನಂತರ ಎಲ್ಲ ತೆಗೆದು ನೋಡಿ, ಇವಾಗ ಹೊರಡಿ ಸ್ನಾನ ಮಾಡಿ ಸೀರೆ ಉಟ್ಟು ಇವಾಗ ದೇವಸ್ಥಾನದ ಮೇಲ್ಗಡೆ ಹೋಗ್ತಾ ಇದ್ದೇವೆ. ನಾನು ಸಾರಿ ಉಟ್ಟಿದ್ದೆ, ಅವರೆಲ್ಲ ಲುಂಗಿ ಪಂಚೆಯನ್ನು ಹಾಕಿದ್ರು. ನೋಡಿ, ಇವಾಗ ಎಂಟ್ರೆನ್ಸ್ ಆದ್ವಿ. ಅದಕ್ಕಿಂತ ಮುಂಚೆ ನಾವು ಊಟ ಮಾಡಿ ಒಳಗಡೆ ಹೋಗ್ತಾ ಇದ್ದೇವೆ. ಯಾಕಂದರೆ ಲೈನ್ ನಿಲ್ಲಬೇಕಾಗುತ್ತೆ, 3 ಗಂಟೆ 4 ಗಂಟೆ ಅದಕ್ಕಿಂತನೂ ಜಾಸ್ತಿ ಕೂಡ ನಿಲ್ಲಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಊಟ ಮಾಡಿ ಮೇಲ್ಗಡೆ ಹೋಗ್ತಾ ಇದ್ದೇವೆ. ನಾವು ರೂಮಿನಿಂದ ಹೊರಡುವಾಗ ಕರೆಕ್ಟಾಗಿ 7 ಗಂಟೆ, ಆನಂತರ 1 ಗಂಟೆ ಊಟ ಮಾಡಿ 8:30 ಅಷ್ಟಿಗೆ ನಾವು ಮೇಲ್ಗಡೆ ಹೋದ್ವಿ. ತಿರುಪತಿಯಲ್ಲಿ ಅಂದರೆ ಲಕ್ಷಾಂತರ ಜನರು ಬರ್ತಾರೆ, ಅದಕ್ಕೆ ಯಾವುದೇ ಇದಿಲ್ಲ.
ವರ್ಷದ 365 ದಿನ ಕೂಡ ಅಲ್ಲಿ ತುಂಬಾ ಜನರಿರ್ತಾರೆ. ಹಾಗೆಯೇ ಎಲ್ಲ ಸ್ಟೇಟ್ನ ಜನಗಳಿದ್ದರು, ಎಲ್ಲ ಭಾಷೆಯ ಜನರಿದ್ದರು, ಕನ್ನಡದವರು ಇದ್ದರು, ಆನಂತರ ನಮ್ಮ ಪಂಜಾಬಿನವರು ಕೂಡ ಇದ್ದರು, ತುಂಬ ಜನರಿದ್ದರು. ಇಲ್ಲೆಲ್ಲ ವೀಡಿಯೋ ಮಾಡಲಿಕ್ಕೆ ಬಿಡ್ತಾರೆ. ಅದೇ ನಾನು ಹೇಳಿದೆಲ್ಲ, ಕ್ಯೂ ಅಲ್ಲಿ ಒಳಗಡೆ ಹೋಗ್ತೇವಲ್ಲ, ಅಲ್ಲಿ ಚೆಕ್ಕಿಂಗ್ ಆಗಿ ವೀಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ. ಇವಾಗ ಪುನಃ ಹೋಗ್ತಾ ಇದ್ದೀವಿ ನೋಡಿ. ಅಲ್ಲಿಂದ ಇದು ಎಂಟ್ರೆನ್ಸ್ ಅಲ್ಲ, ಅಂದರೆ ಕ್ಯೂ ಅಲ್ಲಿ ತಿರುಗಿ ಬರಬೇಕಾಗುತ್ತೆ. ಪುನಃ ಹೋಗ್ತಾ ಇದ್ದೇವೆ. ಆನಂತರ ಒಳಗಡೆ ಲೈನ್ ಅಂತೂ ಹೇಳೋದು ಬೇಡ, ಎಲ್ಲರಿಗೂ ಗೊತ್ತಿದೆ. ಕೆಲವರಿಗೆಲ್ಲ ದರ್ಶನ ಆಗುವಾಗ ಫುಲ್ಲು 1 ದಿನ 2 ದಿನ ಆಗುತ್ತೆ. ನಮ್ಮದು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ನಮ್ಮದು ದರ್ಶನದ ಟೈಮನ್ನು 9 ಗಂಟೆಗೆ ಕೊಟ್ಟಿದ್ದರು, ಕರೆಕ್ಟಾಗಿ 9 ಗಂಟೆಗೆ. ನಾವು ಕರೆಕ್ಟಾಗಿ 9 ಗಂಟೆಗೆ ರೀಚ್ ಆದರೆ ಕ್ಯೂ ಉಂಟಲ್ಲ, ಅಲ್ಲಿಂದ ಹೋಗಿ ಇಲ್ಲಿಂದ ಬಂದು ಹಾಗೆ ತುಂಬ ಅಂದರೆ ತುಂಬ ಒಳಗಿಂದ ಹೋಗಿ ತುಂಬ ನಡೀಲಿಕ್ಕೆ, ಅಂದರೆ ಕ್ಯೂ ಅಲ್ಲಿ ಹೋಗಬೇಕಾಗುತ್ತೆ. ನಾವು ಆನ್ಲೈನ್ನಲ್ಲಿ ದರ್ಶನದ ಟಿಕೆಟನ್ನು 300 ರೂಪಾಯಿ ಟಿಕೆಟನ್ನು ಬುಕ್ ಮಾಡಿದ್ವಿ. ಅದೇ 300 ರೂಪಾಯಿ ಟಿಕೆಟ್ ಅಂದರೆ ನಾವು ಬುಕ್ ಮಾಡ್ತೀವಲ್ಲ, ಅದೇ ಲೈನಿಂದ ಹೋಗಲಿಕ್ಕೆ. ಅಂದರೆ ಬೇರೆ 500 ಇದಾದರೆ ಬೇರೆ ಇರುತ್ತೆ, 1000 ಇದಾದರೆ ಬೇರೆ ಇರುತ್ತೆ. ಇದು ಹೊರಗಡೆಯಿಂದ ನೀವು ಕಾಣುವಂಥ ಟೆಂಪಲ್. ಆನಂತರ ರೈಲಿನಲ್ಲಿ ಈ ಥರ ಎಲ್ಲ ವ್ಯವಸ್ಥೆ ಎಲ್ಲ ಇರುತ್ತೆ, ಕೂತ್ಕೊಳ್ಳಿಕ್ಕೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಲೇಡೀಸ್ನವರಿಗೆ ವಾಶ್ರೂಮ್ನ ವ್ಯವಸ್ಥೆ ಆಗಿರ್ಬೋದು, ಅದೆಲ್ಲನೂ ಇದೆ. ಲೈನಲ್ಲಿ ಕೂತ್ಕೊಂಡಿರುವಾಗ ಸ್ವಲ್ಪ ವೀಡಿಯೋ ಮಾಡಿದೆ. ಇಲ್ಲಿ ಮಾತ್ರ ನಮಗೆ ಸ್ವಲ್ಪ ಕೂತ್ಕೊಳ್ಳಿಕ್ಕೆ ಸಿಕ್ಕಿದ್ದು, ಮತ್ತೆಲ್ಲ ಕಡೆ ನಿಲ್ಲಲಿಕ್ಕೇ ಸಿಗ್ತದೆ. ಹಾಗಾಗಿ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿ ಸ್ವಲ್ಪ ಶಿವಾಂಶ್ ಖುಷಿಯಾಗಿ ಅವರೊಟ್ಟಿಗೆಲ್ಲ ಆಟ ಆಡ್ತಾ ಇದ್ದ. ಅವರಿಗೂ ತುಂಬ ಖುಷಿಯಾಯಿತು. ಎಲ್ಲರೂ ಶಿವಾಂಶನ್ನು ಕರೀತಾ ಇದ್ದರು. ಯಾಕಂದರೆ ಆ ತಲೆಯೆಲ್ಲ ಬೋಲ್ಡ್ ಮಾಡಿ ಆ ಒಂದು ಸಣ್ಣದಾದಂಥ ಲುಂಗಿ ಮತ್ತು ಪಂಚೆಯನ್ನು ಹಾಕಿದ್ದಲ್ಲ, ಶರ್ಟ್ ಮತ್ತು ಪಂಚೆಯನ್ನು ಹಾಕಿದ್ದಲ್ಲ, ಎಲ್ಲರೂ ಅವನನ್ನು ಕರೀತಾ ಇದ್ದರು. ಆನಂತರ ಒಳಗಡೆ ಹೋದ ನಂತರ ನಮ್ಮನ್ನು ಒಂದು ಹೇಳ್ತಿದ್ರು, ಹೋದವರು ಒಂದೊಂದು ರೂಮ್ನೊಳಗೆ ಹಾಕ್ತಾರೆ, ಒಂದೊಂದೇ ರೂಮನ್ನು ಬಿಡ್ತಾರೆ. ಆ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ಆಯಿತು. ಒಂದು ಅರ್ಧ ಗಂಟೆ ಒಂದು ರೂಮಲ್ಲಿ ಇಡ್ತೇವೆ. ಅಲ್ಲಿ ಟಿ ವಿ ಎಲ್ಲ ಇದೆ. ಟಿ ವಿ ಅಂದರೆ ದೇವರದ್ದು, ಏನು ದೇವರದ್ದು ಲೈವ್ ಏನು ಅಭಿಷೇಕ ಎಲ್ಲ ಆಗ್ತಾ ಉಂಟು, ಅದನ್ನೆಲ್ಲ ತೋರಿಸ್ತಾರೆ. ಆನಂತರ ಪುನಃ ಒಳಗಡೆ ಹೋದ ನಂತರ ಮೊಬೈಲನ್ನು ತೆಗಿತಾರೆ. ಮೊಬೈಲ್ ತೆಗೆದ ನಂತರ ನಮ್ಮ ಆಧಾರ್ ಕಾರ್ಡ್, ಟಿಕೆಟ್, ನಾವು ಮಾಡಿದಂಥ ಆನ್ಲೈನ್ ಟಿಕೆಟ್ ಏನು ಮಾಡಿರ್ತೀವಿ ಅದನ್ನೆಲ್ಲ ತೋರಿಸಲಿಕ್ಕೆ ಇರುತ್ತೆ. ಇದು ದೇವಸ್ಥಾನದ ವಿಡಿಯೋ. ಇದು ಪಾರ್ಟ್ 1 ವಿಡಿಯೋ. ಪಾರ್ಟ್ 2 ಅಲ್ಲಿ ನೆಕ್ಸ್ಟ್ ಶುಕ್ರವಾರದ ದಿವಸ ಎಲ್ಲಿಗೆಲ್ಲ ಹೋಗಿದ್ವಿ ಆ ವಿಡಿಯೋವನ್ನು ಶೇರ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.